ಬಂದ ಬಂದ ಮೇಘರಾಜ ನಮ್ಮ ಊರ. ಭಾರತದ ಸಂಗೀತ ಲೋಕದ ಅಮರ ಕೋಗಿಲೆ ಎಸ್ ಜಾನಕಿಯವರ ಧ್ವನಿ ಕೋಟ್ಯಾಂತರ ಹೃದಯಗಳನ್ನು ಸ್ಪರ್ಶಿಸಿದೆ. 1938ರಲ್ಲಿ ಆಂಧ್ರಪ್ರದೇಶದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದರು. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಬಿಸಿಲಾದರೇನು ಮಳೆಯಾದರೆ. ಯಾವುದೇ ಅಧಿಕೃತ ಸಂಗೀತ ಶಿಕ್ಷಣವಿಲ್ಲದೆ ತಮ್ಮ ಅದ್ಭುತ ಪ್ರತಿಭೆಯಿಂದ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾಗಿದ್ದರು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಆಲಿಸುವ ಇನಿಯ. ಎಸ್ ಜಾನಕಿಯವರು ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಇಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಪ್ರೇಮವಿದೆ ನನಗೆ ನಗುತ್ತ ನಲಿವಾಗು. ಕನ್ನಡ ಚಿತ್ರರಂಗದಲ್ಲಿ ಡಾ.ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಸೇರಿದಂತೆ ಅನೇಕ ದಿಗ್ಗಜರ ಚಿತ್ರಗಳಿಗೆ ಅವರು ಹಾಡಿದ ಗೀತಗಳು ಇಂದಿಗೂ ಸದಾಬಹಾರಾಗಿವೆ. ಅಲಾರೆ ಅಲಾರೆ ಮುಕುಂದ ರಾರೆ ಗೋಪಾಲ ಮಾರನೆ ಬರೆದ ಒಲವಿನ ಓಲೆ. ಕನ್ನಡ ಭಾಷೆಯ ಮೇಲೆ ಅವರಿಗೆ ವಿಶೇಷ ಪ್ರೀತಿ ಇತ್ತು. ಹಾಡಿನ ಉಚ್ಚಾರಣೆ, ಭಾವನೆ ಮತ್ತು ಪದಗಳ ಸೌಂದರ್ಯವನ್ನು ಅವರು ಅತ್ಯಂತ ಕಾಳಜಿಯಿಂದ ಹಾಡುತ್ತಿದ್ದರು. ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ನಿನ್ನ ನಗುವಂತೆ ನಿನ್ನ ನುಡಿಯು ಹಾಡ ಕರೆದರೂ ಕೇಳದೆ ಸುಂದರನೆಯಗೆ ನನ್ನಲ್ಲಿ. ಅದಕ್ಕಾಗಿಯೇ ಅವರ ಕನ್ನಡ ಹಾಡುಗಳು ಇಂದಿಗೂ ಹೊಸತನ ಕಳೆದುಕೊಳ್ಳದೆ ಜನಮನದಲ್ಲಿ ಉಳಿದಿವೆ. ಭಾವಗೀತೆ ಬಾಳಿನೊಲುಮೆಯ ಸಂಕೇತ. ಇಂದು ನಯನಯ ಬಾರು ಅಮ್ಮನ ಮಡಿಲ ಸೇರು ಜೋಗುಳ ಹಾಡು ಪೂಜೆಗೆಂದೇ ಒಲವಿನ ಗೆಳೆಯನೆ ನಿನಗೆ ಕೈ ಮುಗಿವೆ. ಆದರೆ ಕನ್ನಡದಲ್ಲಿ ಅನೇಕ ಅಮರಗೀತಗಳನ್ನು ನೀಡಿದ್ದರೂ ತಮ್ಮ ಗಾಯನಕ್ಕೆ ರಾಜ್ಯಮಟ್ಟದಲ್ಲಿ ತಕ್ಕಮಟ್ಟಿನ ಗೌರವ ಮತ್ತು ಪ್ರಶಸ್ತಿಗಳು ಸಿಗಲಿಲ್ಲ ಎಂಬ ಬೇಸರವನ್ನು ಎಸ್ ಜಾನಕಿಯವರು ಹಲವು ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದರು. ದೇವರ ಆಟ ಬಲ್ಲವರಾರು, ಆಕಾಶ ದೀಪವು ನೀನು ನಿನ್ನ ಕಂಡಾಗ. ಆ ನೋವು ಅವರ ಮನಸ್ಸಿನಲ್ಲಿ ಉಳಿದಿದ್ದರೂ ಕನ್ನಡ ಸಂಗೀತದ ಮೇಲಿನ ಅವರ ಪ್ರೀತಿ ಎಂದಿಗೂ ಕಡಿಮೆಯಾಗಲಿಲ್ಲ. ಎಂಥ ಮಾತಾಡಿದೆ ಎಂದು ನೀ, ಎಂಥ ನಲ್ಲು ನೀನೆ ಭುವಿಯಲ್ಲು ನೀನೆ. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು. ತಮ್ಮ ಜೀವನದ ಕೊನೆಯ ದಿನಗಳನ್ನು ಅವರು ಕರ್ನಾಟಕದ ಮೈಸೂರಿನಲ್ಲಿ ಕಳೆದರು. ಆದರೆ ಅವರ ಕೊನೆಯ ಉಸಿರು ನಿಂತರೂ ಅವರ ಧ್ವನಿ ಎಂದಿಗೂ ಮೌನವಾಗುವುದಿಲ್ಲ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ಕನ್ನಡಿಗರು ಇಂದೂ ಕೂಡ ಎಸ್ ಜಾನಕಿಯವರ ಹಾಡುಗಳನ್ನು ಅದೇ ಪ್ರೀತಿಯಿಂದ ಕೇಳುತ್ತಾರೆ. ಅವರ ಸಂಗೀತ ನಮ್ಮ ಹೃದಯಗಳಲ್ಲಿ ಸದಾಕಾಲ ಜೀವಂತವಾಗಿರುತ್ತದೆ. ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಕೇಳ್ತೀಯ. ಪ್ರೀತಿಸುವ ಹುಡುಗರನ್ನು ಯಾರು ಪ್ರೀತಿಸಬಹುದು?